ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋದನ್ನ ಇವತ್ತಿಗೂ ಈ ಕ್ಷಣದವರೆಗೂ ಊಹಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ಅವರ ಅಭಿಮಾನಿಗಳು ಇಂದಿಗೂ ಕೂಡ ಇದನ್ನ ನಂಬೋದಕ್ಕೆ ರೆಡಿ ಇಲ್ಲ. ದಿಲೀಪ್ ರಾಜ್ ಬರೀ ಒಬ್ಬ ಕಲಾವಿದರಷ್ಟೇ ಆಗಿರಲಿಲ್ಲ, ಅನ್ನದಾತರಾಗಿದ್ರು. ಅದೆಷ್ಟೋ ಮಂದಿಗೆ ಆಶ್ರಯದಾತರಾಗಿದ್ರು. ನನ್ನಂತೆ ಕನಸು ಹೊತ್ಕೊಂಡು ಬರೋರಿಗೆ ನೆರಳಾಗಬೇಕು ಅಂತ ಆಲದ ಮರದಂತೆ ಬೆಳೆದು ನಿಂತಿದ್ರು. ಎಲ್ಲವನ್ನ ಕೊಟ್ಟಿದ್ದ ಭಗವಂತ ಆಯಸ್ಸನ್ನ ಮಾತ್ರ ಕೊಟ್ಟಿರಲಿಲ್ಲ. ಹಣ, ಆಸ್ತಿ, ಮುದ್ದಿನಂತ ಹೆಂಡತಿ, ಜೀವಕ್ಕೆ ಜೀವ ಅನ್ನುವಂತ ಇಬ್ಬರು ಮಕ್ಕಳು, ಜೊತೆಗೆ ಹೆಸರು, ಕೀರ್ತಿ, ಪ್ರೊಡಕ್ಷನ್ ಹೌಸ್ ಎಲ್ಲವೂ ದಿಲೀಪ್ ಬಾಳಲ್ಲಿತ್ತು. ಆದ್ರೆ ಆಯಸ್ಸೊಂದನ್ನ ಬಿಟ್ಟು ದಿಲೀಪ್ ರಾಜ್ಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ, ತಮ್ಮ ಸರ್ವಸ್ವವೇ ಮಕ್ಕಳು ಅಂತ ನಂಬ್ಕೊಂಡಿದ್ರು. ಹೀಗಾಗಿಯೇ ಸಮಯ ಸಿಕ್ಕಾಗಲೆಲ್ಲ ಮಕ್ಕಳ ಜೊತೆಗೆ ಟೈಮ್ ಕಳೀತಾ ಇದ್ರು. ಮೊದಲೇ ಇಬ್ರು ಹೆಣ್ಣುಮಕ್ಕಳಿಗೆ ಅಪ್ಪನ ಬಗ್ಗೆ ಇರೋ ಬಾಂಧವ್ಯದ ಬಗ್ಗೆ ಬಿಡಿಸಿ ಹೇಳಬೇಕಿಲ್ಲ ಬಿಡಿ. ಅಪ್ಪ ಅಂದ್ರೆ ಪ್ರಪಂಚ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಈ ಪ್ರಪಂಚವೇ ಕಳಚಿ ಬಿದ್ದಿದೆ. ಸರ್ವಸ್ವ ಅಂದ್ಕೊಂಡಿದ್ದ ಅಪ್ಪನೇ ಹೇಳದೆ ಕೇಳದೆ ಹೊರಟು ಹೋಗಿದ್ದಾರೆ. ಅಂತ್ಯಕ್ರಿಯೆ ದಿನ ಹೆಣ್ಣುಮಕ್ಕಳಿಬ್ಬರು ಗೋಳಾಡೋದನ್ನ ನೋಡಿದ ಅದೆಷ್ಟೋ ಮಂದಿ ಕಣ್ಣೀರು ಸುರಿಸಿದ್ರು. ಈ ಮಕ್ಕಳಿಗೆ ಇನ್ಯಾರು ಧೈರ್ಯ ಹೇಳ್ತಾರೆ ಅಂತ ಮನಸ್ಸಲ್ಲೇ ನೊಂದುಕೊಂಡಿದ್ರು. ದಿಲೀಪ್ ರಾಜ್ ಅವರ ಇಬ್ಬರು ಮಕ್ಕಳು ತುಂಬಾ ಸರಳ ಜೀವಿಗಳು. ಅಪ್ಪ, ಅಮ್ಮ, ಮನೆ ಇಷ್ಟೇ ಪ್ರಪಂಚ ಅಂದ್ಕೊಂಡವರು. 4 ಜನರ ಪ್ರಪಂಚದಲ್ಲಿ ಈಗ ದೊಡ್ಡ ಕೊಂಡಿಯೇ ಕಳಚಿ ಹೋಗಿದೆ. ಅಪ್ಪನಿಲ್ಲದ ದಿನವನ್ನ ಮಕ್ಕಳ ಕೈಯಲ್ಲಿ ಕಳೆಯೋದಿಕ್ಕಾಗ್ತಾ ಇಲ್ಲ. ಹೀಗಾಗಿಯೇ ಅಪ್ಪನ ನೆನೆಸಿಕೊಂಡು ಪೋಸ್ಟ್ ಹಾಕಿದ್ದಾರೆ. ಅಪ್ಪ, ಅಮ್ಮ, ಇಬ್ಬರು ಅಕ್ಕ ತಂಗಿಯರು 4 ಕೈ ಹಿಡ್ಕೊಂಡಿರೋ ಫೋಟೋ ಜೊತೆಗೆ ಒಂದೇ ಒಂದು ಲೈನ್ ಬರೆದಿದ್ದಾರೆ. ಅದನ್ನ ನೋಡ್ತಾ ಇದ್ದಂತೆ ಕರಳು ಕಿವುಚಿದಂತಾಗುತ್ತೆ. ಈ ಹೆಣ್ಮಕ್ಳು ಅದೆಷ್ಟು ನೋವು ಅನುಭವಿಸ್ತಿದ್ದಾರೆ ಅನ್ನೋದು ಬರೀ 2 ಪದದಲ್ಲಿ ಅಡಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಇದೊಂದು ಪೋಸ್ಟ್ ನೂರಾರು ಅರ್ಥ ಕೊಡ್ತಾ ಇದೆ. ದಿಲೀಪ್ ರಾಜು ಪತ್ನಿ ಶ್ರೀವಿದ್ಯಾ ಅವರ ಅಕೌಂಟ್ನಲ್ಲೇ ಈ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಯಾಕಂದ್ರೆ ದಿಲೀಪ್ ರಾಜ್ ಅವರ ಇಬ್ಬರು ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇಲ್ಲ. ಹೀಗಾಗಿ ತಾಯಿಯ ಇನ್ಸ್ಟಾದಲ್ಲೇ ಅಪ್ಪನಿಗೊಂದು ಸಂದೇಶ ಕಳಿಸಿದ್ದಾರೆ. 4 ಕೈ ಹಿಡ್ಕೊಂಡಿರೋ ಫೋಟೋ, ಅದರ ಕೆಳಗೆ ಅಪ್ಪ ಪ್ಲೀಸ್ ಅನ್ನೋ ಒಂದೇ ಒಂದು ಸಂದೇಶ. ಇದೊಂದು ಬರಹ ಈಗ ನೂರಾರು ಅರ್ಥ ನೀಡ್ತಾ ಇದೆ. ಅಪ್ಪ ಪ್ಲೀಸ್ ಅನ್ನೋದು 1000 ಪದಕ್ಕೆ ಸಮನಾಗಿ ನಿಂತಿದೆ. ಅಪ್ಪ ಪ್ಲೀಸ್ ಬಂದ್ಬಿಡು. ಅಪ್ಪ ಪ್ಲೀಸ್ ನೀನಿಲ್ಲದೆ ನಮಗೆ ಇರೋದಿಕ್ಕಾಗ್ತಾ ಇಲ್ಲ. ಅಪ್ಪ ಪ್ಲೀಸ್ ನೀನಿಲ್ಲದೆ ನಮಗೆ ಪ್ರಪಂಚವೇ ಇಲ್ಲ. ಅಪ್ಪ ಪ್ಲೀಸ್ ನೀನಿಲ್ಲದೆ ನಾವು ಒಂಟಿಯಾಗಿದ್ದೀವಿ. 1000 ಅರ್ಥ ಕೊಡೋ ಒಂದೇ ಒಂದು ಪದದ ಸಂದೇಶವನ್ನ ಅಪ್ಪನಿಗೆ ಕಳಿಸಿದ್ದಾರೆ. ಈ ಹೆಣ್ಮಕ್ಳು ಅದೆಷ್ಟು ಕಣ್ಣೀರಿಡ್ತಾ ಇರಬಹುದು, ಅದೆಷ್ಟು ಅಪ್ಪನನ್ನ ಮಿಸ್ ಮಾಡ್ಕೊಳ್ತಿರಬಹುದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇವರ ದುಃಖದ ಮುಂದೆ ಯಾವುದೂ ಸಮನಲ್ಲ ಬಿಡಿ. ಇವರ ಪಾಲಿಗೆ ಇಡೀ ಪ್ರಪಂಚವನ್ನ ಒಂದ್ ಕಡೆ ಇಟ್ರೆ, ಇನ್ನೊಂದು ಕಡೆ ಇವರ ತಂದೆಯನ್ನ ನಿಲ್ಲಿಸಿದ್ರೆ ಸಾಕು, ಸಮನಾಗಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅಪ್ಪನೇ ಸರ್ವಸ್ವ ಆಗಿ ಹೋಗಿದ್ದಾರೆ. ಆತ್ಮೀಯರೇ, ದಿಲೀಪ್ ರಾಜ್ ಅವರ ಮಾವ ಅಂದ್ರೆ ಶ್ರೀವಿದ್ಯಾ ಅವರ ತಂದೆ ತಮ್ಮ ಮಕ್ಕಳು, ಅಳಿಯ ಹಾಗೂ ಮೊಮ್ಮಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟು ಮಾತನಾಡಿದ್ದಾರೆ. ದಿಲೀಪ್ ಇನ್ನೂ ಚಿಕ್ಕವನು, ನನ್ನ ಮಗಳಿಗೂ ಅಂತಹ ದೊಡ್ಡ ವಯಸ್ಸೇನಲ್ಲ. ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಈ ವಯಸ್ಸಲ್ಲಿ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದು ತುಂಬಾ ದುಃಖ ತಂದಿದೆ. ಮುಂದೆ ಏನ್ ಮಾಡಬೇಕು, ಸಂಸಾರವನ್ನ ಹೇಗೆ ನಿಭಾಯಿಸಬೇಕು ಅಂತ ತಿಳಿತಾ ಇಲ್ಲ. ಅವನನ್ನ ಕಂಡ್ರೆ ನನ್ನ ಮಗಳಿಗೆ ತುಂಬಾ ಪ್ರೀತಿ, ಅವಳನ್ನ ಕಂಡ್ರೆ ಅವನಿಗೂ ಅಷ್ಟೇ ಪ್ರಾಣ. ದುಡ್ಡು ಆಸ್ತಿ ಏನೇ ಇದ್ರೂ ಕೂಡ ಜೀವನದ ಸಂಗಾತಿ ಇಲ್ಲದೆ ಬದುಕೋದು ಸುಲಭದ ಮಾತಲ್ಲ. ಒಬ್ರಿಲ್ಲದೆ ಒಬ್ರು ಇರೋದು ಅಸಾಧ್ಯ. ದಿಲೀಪ್ ರಾಜ್ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲ ಮಗಳು BCom ಪದವಿ ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇನ್ನು 2ನೇ ಮಗಳು ಕಾಲೇಜು ಮೆಟ್ಟಿಲೇರಿ ಕೇವಲ 15 ತಿಂಗಳಷ್ಟೇ ಕಳೆದಿತ್ತು. ಇಂಥ ಟೈಮ್ನಲ್ಲಿ ತಂದೆಯ ಆಸರೆ ಇಲ್ಲದಂತಾಗಿದೆ. ನನ್ನ ಮಗಳು ಶ್ರೀವಿದ್ಯಾ ಕೂಡ BCom ಮುಗಿಸಿ ಪತಿಗೆ ಸಾಟಿಯಾಗಿ ನಿಂತು ಪ್ರೊಡಕ್ಷನ್ ಹೌಸ್ ನಡೆಸ್ತಾ ಇದ್ಲು. ದಿಲೀಪ್ ಅವರ ಪ್ರತಿಯೊಂದು ಕೆಲಸಕ್ಕೂ ಬೆನ್ನೆಲುಬಾಗಿ ನಿಂತಿದ್ಲು. ಇಬ್ಬರು ಅತೀವ ಕಷ್ಟಪಟ್ಟು ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಗಳಿಸಿದ್ರು. ಈ ಸುಂದರ ಸಂಸಾರಕ್ಕೆ ವಿಧಿಯಾಟ ಹೀಗೆ ಮುಳುವಾಗಿರೋದು ನಿಜಕ್ಕೂ ಸಹಿಸಲಸಾಧ್ಯ ಅಂತ ಕಣ್ಣೀರಿಟ್ಟಿದ್ದಾರೆ. ಆತ್ಮೀಯರೇ, ಕನ್ನಡ ಕಿರುತೆರೆ ಲೋಕದಲ್ಲಿ ದಿಲೀಪ್ ರಾಜ್ ಹಾಗೂ ಶ್ರೀವಿದ್ಯಾ ಸ್ಟಾರ್ ಆಗಿದ್ದವರು. ಆದ್ರೆ ಇವರ ಮಕ್ಕಳು ಚಿತ್ರರಂಗದತ್ತ ಮುಖ ಮಾಡಲೇ ಇಲ್ಲ.
ತಾವೇನಾದ್ರೂ ನಟಿ ಆಗಬೇಕು ಅಂದ್ಕೊಂಡಿದ್ರೆ ಅದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಬಹಳ ಸಮಯ ಬೇಕಿರ್ಲಿಲ್ಲ. ಆದ್ರೆ ಧೃತಿ ಮತ್ತು ಅದಿತಿ ಶಿಕ್ಷಣಕ್ಕೆ ತುಂಬಾ ಮಹತ್ವ ನೀಡಿದ್ದಾರೆ. ಹಿರಿಯ ಮಗಳು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಮೂಲಕ ತನ್ನ ಕಾಲ ಮೇಲೆ ತಾನೇ ನಿಂತುಕೊಂಡಿದ್ದಾರೆ. ಕಿರಿಯ ಮಗಳು ಅದಿತಿ ಈಗ ತಾನೇ ಕಾಲೇಜು ಜೀವನ ಶುರು ಮಾಡಿದ್ದಾರೆ.